ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಮಿಡ್ ನೈಟ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಶೇರ್ ಮಾಡಿದ್ನಲ್ಲ, ಸೊ ಇದು ಅದರದ್ದು ಕಂಟಿನ್ಯೂಯೇಷನ್. ಸೊ ನೆಕ್ಸ್ಟ್ ಡೇ ಅಂದರೆ ಬರ್ಡೇ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಮಾರ್ನಿಂಗ್ ಅವತ್ತು ಗುರುವಾರ ಆಗಿರೋದ್ರಿಂದ ತೋರಣಗಲ್ಲಲ್ಲಿರೋ ಸಾಯಿಬಾಬಾ ಗುಡಿಗೆ ಹೋಗಿದ್ವಿ. ಅವತ್ತೇನು ಸ್ಪೆಷಲೋ ಏನೋ ನೋಡಿ, ಇವ್ರ ಬರ್ಡೇ ದಿನವೇ ನಾವು ದೇವ್ರ ಪಲ್ಲಕ್ಕಿನ ಹೊರೋ ಥರನೇ ಆಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಸ್ಪೆಷಲ್ ಡೇಗೆ ಈ ಥರ ದೇವರ ಸೇವೆ ಮಾಡೋದು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ದೇವ್ರದ್ದು ಬ್ಲೆಸ್ಸಿಂಗ್ ಸಿಕ್ಕಂಗೆ ಆಯಿತು. ಆ್ಯಂಡ್ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ ಲೇಟೇ ಆಯಿತು. ಸೊ ಹಾಗಾಗಿ ನಾವು ದಾರಿಯಲ್ಲೇ ಬರಬೇಕಾದ್ರೆ ಟಿಫಿನ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರಿಗೆ ಇಷ್ಟ ಆಗಿರೋವಂಥ ಶಾವಿಗೆ ಪಾಯಸ ಮಾಡಿದೆ. ಆ್ಯಂಡ್ ವೆಜ್ ಬಿರಿಯಾನಿ ಮಾಡಿದೆ, ವೆಜ್ ದಮ್ ಬಿರಿಯಾನಿ. ಹಾಗೆ ನೈಟ್ ಮಾಡಿರೋಂಥ ಹೋಮ್ ಮೇಡ್ ಕೇಕು ಇತ್ತು. ಸೊ ನೈಟ್ ಹೊರಗಡೆ ಡಿನ್ನರ್ನ ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿ ಬಂದಿದ್ವು ಎಲ್ಲ ಬೆಲ್ಲ ಹಾಕಿ ಮಾಡಿರೋಂಥ ಶಾವಿಗೆ ಪಾಯಸ. ಸೊ ಈ ಥರ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಆಲ್ಮೋಸ್ಟ್ ನಾವು ಡಿನ್ನರ್ನ ಹೊರಗಡೆನೇ ಪ್ಲ್ಯಾನ್ ಮಾಡ್ತೀವಿ. ಸೊ ಇವತ್ತು ಎವ್ರಿ ಟೈಮ್ ಹೋಗೋ ರೆಸ್ಟೋರೆಂಟ್ಗೆ ಅಲ್ಲದೆ ಬೇರೆ ಎಲ್ಲಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಹೊಸದಾಗಿ ತೋರಣಗಲ್ಲಲ್ಲಿ ಫ್ಲೇವರ್ಸ್ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಟ್ರೈ ಮಾಡಿರಲಿಲ್ಲ ನಾವು. ಬಂದಿದ್ದೀವಿ. ಆ್ಯಂಡ್ ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಸೊ ಈ ರೆಸ್ಟೋರೆಂಟಲ್ಲಿ ಫಿಶ್ ಐಟಮ್ಸ್ ತುಂಬಾ ಇದ್ವು. ಹಾಗಾಗಿ ನಾವು ಫಿಶ್ ಫಿಂಗರ್ಸು, ಫಿಶ್ ಡ್ರ್ಯಾಗನು ಈ ಥರದ್ವೆಲ್ಲ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಅದರಲ್ಲೂ ಬಿರಿಯಾನಿ ಅಂತೂ ತುಂಬ ಸಖತ್ತಾಗಿತ್ತು. ಸೊ ಡಿನ್ನರ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ.